ನನ್ನ ಹೆಸರು ಜಲಜಾಕ್ಷಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ, ಶ್ರೀನಗರ, ಬೆಂಗಳೂರು. ನಾನು ಹೇಳುತ್ತಿರುವ ಕಥೆಯ ಹೆಸರು ರೈತ ಶ್ರೀಮಂತನಾಗಿದ್ದು. ಒಂದೂರಲ್ಲಿ ಒಬ್ಬ ರೈತ ಇರ್ತಾನಂತೆ. ಅವನು ತುಂಬಾ ಬಡವ. ಅವಾಗ ಒಂದ್ಸತಿ ಸ್ವಾಮೀಜಿ ಬರ್ತಾರಂತೆ. ಅವಾಗ ಅವನ ಹತ್ರ ಹೋಗಿ ಕೇಳ್ತಾರಂತೆ, ಸ್ವಾಮೀಜಿ ನಾನು ತುಂಬಾ ಬಡವ ಇದ್ದೀನಿ, ನಾನು ಶ್ರೀಮಂತ ಆಗೋಕೆ ಏನ್ ಮಾಡ್ಬೇಕು ಸ್ವಾಮೀಜಿ ಅಂತ ಹೇಳ್ತಾನಂತೆ. ಸ್ವಾಮೀಜಿ ಹೇಳ್ತಾನಂತೆ, ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಕುಂಕುಮ ಇಕ್ಕೊಂಡು ಹೋಗು ಅಂತ ಹೇಳ್ತಾನಂತೆ. ಅವಾಗ ಸ್ವಾಮೀಜಿ, ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ತೆಗೆಯೋದು 10 ಗಂಟೆಗೆ, ನಾನು ಹೋಗೋದು 6 ಗಂಟೆಗೆ ಅಂತ ಹೇಳ್ತಾನಂತೆ. ಅವಾಗ ಸ್ವಾಮೀಜಿ ಹೇಳ್ತಾನಂತೆ, ಹೌದಾ, ಇಲ್ಲ ಹೋಗ್ತಾ ಗಡ್ಡಿ ಕರ್ಪೂರ ತಾಂಡಿ ಬಾಗ್ಲ ಹತ್ರ ಇಕ್ಬಿಟ್ಟು ಹೋಗು ಅಂತ ಹೇಳ್ತಾನಂತೆ. ಅವಾಗ ಹೇಳ್ತಾನಂತೆ ರೈತ, ಸ್ವಾಮೀಜಿ ನಾನು ತುಂಬಾ ಬಡವ, ನನ್ನ ಹತ್ರ 1 ಕಾಸು ಇಲ್ಲ, ಏನ್ ಮಾಡ್ಲಿ, ನಾನು ಅದಕ್ಕೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾನಂತೆ. ಇಲ್ಲ, ನೀನು ನಿಮ್ಮ ಮನೆ ಹತ್ರ ಯಾರ ಹತ್ರ ವಿಭೂತಿ ಇಕ್ಕೊಂಡಿದ್ರೆ ಅದನ್ನಾರ ನೋಡ್ಕೊಂಡೋಗು, ಅದಾರ ಆಗುತ್ತಲ್ಲ ಅಂತ ಹೇಳ್ತಾನಂತೆ. ಅವಾಗ ಆಯ್ತು ಸ್ವಾಮೀಜಿ ಅಂತ ಹೇಳಿ ಬರ್ತಾನಂತೆ. ಬೆಳಗ್ಗೆ ಎದುರುಗಡೆ ನೋಡ್ದಾಗ ಕುಂಬಾರಣ್ಣ ಇಕ್ಕೊಂಡಿರ್ತಾನೆ ಸ್ನಾನ ಮಾಡ್ಕೊಂಡು ವಿಭೂತಿನ. ಅವಾಗ ಅವ್ನ್ ದಿನ ನೋಡ್ಕೊಂಡು ಹೋಯ್ತಿರ್ತಾನಂತೆ. ಒಂದ್ ದಿವಸ ಕುಂಬಾರಣ್ಣ ಮಣ್ಣು ತರಕ್ ಹೋಗಿರ್ತಾನಂತೆ. ರೈತ ನೋಡ್ತಾನಂತೆ, ನೋಡಿ ಸಾಕಾಗೋಗುತ್ತೆ. ಅವನು ಅನ್ಕೊಂತಾನಂತೆ, ಎಲ್ಲದ ಕುಂಬಾರಣ್ಣ ಇಷ್ಟೊತ್ತಾದ್ರು ಬಂದಿಲ್ವಲ್ಲ ಅಂತ ಅನ್ಕೊಂತಾನಂತೆ. ಅವಾಗ ಅವ್ರ ಹೆಂಡ್ತಿನ ಕೇಳ್ತಾನಂತೆ, ಕುಂಬಾರಣ್ಣನ ಹೆಂಡ್ತಿ, ಅಂಟಿ ಇದು ಕುಂಬಾರಣ್ಣ ಹೇಳೋದ ಅಂತ ಕೇಳಿದಾಗ ಅವ್ರು ಹೇಳ್ತಾನಂತೆ, ಕುಂಬಾರಣ್ಣ ಮಣ್ತರಕ್ ಹೋದ ಅಂತ ಹೇಳ್ತಾನಂತೆ. ಹೌದಾ ಅಂತ ಓಡಿ ಹೋದ್ನಂತೆ. ಕುಂಬಾರಣ್ಣ ಅಗಿತಾ ಮಣ್ಣು ತಗೊಂಡ್ಬರಕ್ ಹೋಗಿದ್ನಲ್ಲ, ಅಗಿತಾ ವಜ್ರ ಸಿಗುತ್ತಂತೆ, ಬೆಳ್ಳಿಗಳೆಲ್ಲ ಸಿಗುತ್ತಂತೆ, ನಾಣ್ಯ ಎಲ್ಲ ಸಿಗುತ್ತಂತೆ. ಅವಾಗ ಇವನು ನಾನು ನೋಡ್ದೆ ಅಂತ ಹೊಡೈತಾನಂತೆ ರೈತ. ಅವಾಗ ಇವನೇನಡ ಇದ್ ನೋಡ್ಬಿಟ್ನ ಕಾಸು ಅಂತ ಹೇಳಿ ಕರ್ದ್ನಂತೆ, ಬಾಯ್ಲಿ ಅಂತ ಕರೆದ್ನಂತೆ. ಅವಾಗ ಅವನ ಹೆಂಡತಿ, ಏನ್ ಕುಂಬಾರಣ್ಣ ಅಂತ, ನೀನೇನಾರ ಕಾಸು ನೋಡ್ದ ಅಂತ. ಇಲ್ಲ ಅಣ್ಣ ಅಂತ ಹೇಳ್ದಂತೆ. ನೀನ್ ನೋಡಿದ್ಯಾ, ನೀನ್ ಹೇಳಲ್ಲ ನಂಗೆ, ಹೇಳ್ತೀಯ ನೀನ್ ಊರ್ಗ್ ಹೋಗಿ ಅಂತ ಹೇಳಿ, ತಗೋ ನಿನ್ಗೂ ಅರ್ಧ ಕೊಡ್ತೀನಿ, ನಾನು ಅರ್ಧ ಎತ್ಕೊಂತೀನಿ ಅಂತ ಕೊಟ್ನಂತೆ. ಅವಾಗ ಅವನು ಆ ಕಾಸಲ್ಲಿ ದೊಡ್ಡ ಬಂಗ್ಲೆ ಕಟ್ಸಿ ಮನೆಯವ್ರಿಗೆಲ್ಲ ಕೊಟ್ಟಿ ಮಾಡಿದಾಗ, ಅವಾಗ ಒಂದ್ಸತಿ ಸ್ವಾಮೀಜಿ ಬರ್ತಾರಂತೆ. ಅವಾಗ ಅವನ್ ಕೇಳ್ತಾರಂತೆ ಜನನ, ಎಲ್ಲಿ ರೈತ, ಒಬ್ಬ ಬಡವ ರೈತ ಇದ್ನಲ್ಲ, ಎಲ್ಲೋದ ಅಂತ ಕೇಳಿದಾಗ ಹೌದು ಜನರೆಲ್ಲ ಹೇಳ್ತಾರಂತೆ, ಅವ್ರು ತುಂಬಾ ಶ್ರೀಮಂತರ ಆಗ್ಬಿಟ್ರು ಅಂತ. ಕಡಿ ನೋಡೋಣ ಅಂತ ಹೇಳಿದಾಗ ಹಣ್ಣು ಕಾಯಿ ಎಲ್ಲ ತಂದು ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು, ನಿಮ್ಮಿಂದನೇ ಇವೆಲ್ಲ ಆಗಿದ್ದು ಸ್ವಾಮೀಜಿ, ನೀವಿಲ್ದೆ ಇವೆಲ್ಲ ಆಯ್ತಾನೆ ಇರ್ಲಿಲ್ಲ, ಧನ್ಯವಾದಗಳು ಅಂತ ಹೇಳಿ ಹೇಳ್ತಾನೆ.